ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ವರ್ಲ್ಡ್. ಇವತ್ತಿನ ರೆಸಿಪಿ ಬಂದು ಮಿಲೆಟ್ ಕಿಚಡಿ. 1ರಿಂದ 2 ವರ್ಷದ ಮಕ್ಕಳಿಗೆ ಕೊಡ್ಬೋದಂತಹ, 2 ವರ್ಷ ಮೇಲ್ಪಟ್ಟವ್ರಿಗೂ ಕೊಡ್ಬೋದು ಕಿಚಡಿ. ಮೊದಲಿಗೆ ಕುಕ್ಕರಲ್ಲಿ ತುಪ್ಪ ಹಾಕಿದ್ದೀನಿ. ಮಕ್ಕಳಿಗೆ ಯಾವಾಗಲೂ ತುಪ್ಪದಲ್ಲೇ ಮಾಡಿರಿ. ಆದಷ್ಟು ಸಾಸಿವೆ, ಜೀರಿಗೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಈ ಮಿಲೆಟ್ನ ಕಿಚಡಿ ಕೊಡೋದ್ರಿಂದ ಮಕ್ಕಳಿಗೆ ನಾರು ಪದಾರ್ಥ ಸೇರಿದಂಗೆ ಆಗುತ್ತೆ. ಜೊತೆಗೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಜೊತೆಗೆ ತರಕಾರಿಗಳನ್ನು ಮಿಕ್ಸ್ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲಿ ಹುರಿರಿ. ನಿಮಗೆ ಯಾವ ತರಕಾರಿ ಬೇಕೋ ಎಲ್ಲ ತರಕಾರಿಗಳನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಮತ್ತು ಟೊಮೊಟೊ ಹಾಕಿದ್ದೀನಿ, ಚಿಕ್ಕದಾದಂಥ ಒಂದು ಟೊಮೊಟೊ ಹಾಕಿದ್ದೀನಿ. ಮಕ್ಕಳಿಗೆ ಮಾಡಬೇಕಾದ್ರೆ ಸ್ವಲ್ಪವೇ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ಬೇಕಾದಷ್ಟು. ಮತ್ತು ಅರಿಶಿನ ಪುಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ತರಕಾರಿಗೆಲ್ಲ ಹಿಡಿಯೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಲೆಟ್ನ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಅದು ಮಿಲೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ಅಂದರೆ ಅದನ್ನು ಒಂದು 8 ಅವರ್ ನೆನೆಸಬೇಕು. ನೆನೆಸಿ ಅದನ್ನು ಸೋಸಿ ಅದ್ರ ಜೊತೆಗೆ ನಾನು ಹೆಸರುಬೇಳೆನೂ ಹಾಕ್ಕೊಂಡಿದ್ದೀನಿ. ಆವಾಗ ಸ್ವಲ್ಪ ಸ್ಮೂತ್ ಬರುತ್ತೆ, ಇಲ್ಲ ಅಂದರೆ ತುಂಬ ಹಾರ್ಡ್ ಬರುತ್ತೆ. ನಿಮ್ಗೆ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೋಬೋದು ಸ್ವಲ್ಪ. ಅಂದರೆ ಮಕ್ಕಳಿಗೆ ಅಡ್ಜಸ್ಟ್ ಆಗಿದ್ದರೆ ನಾನು ಸ್ವಲ್ಪ ಜಜ್ಜಿರೋಂತಹ ಪುಡಿ ಮಾಡೋ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿನ ಪುಡಿ ಎಲ್ಲ ಮೆಣಸನ್ನೇ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಅಳತೆಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ಒಂದು 2 ವಿಸಿಲ್ ಕೂಗಿದ್ರೆ ಸಾಕು. 2 ವಿಸಿಲ್ ಹಾಕಿಸಿ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಒಂದೇ ರೀತಿ ಕೊಡೋದ್ರಿಂದ ಅವ್ರಿಗೆ ಬಾಯಿ ರುಚಿ ಇರಲ್ಲ, ತಿನ್ನಲ್ಲ ಅಂತ ಹಠ ಮಾಡ್ಬೋದು. ಈ ಥರ ನಾವು ಬೇರೆ ಥರ ಇದು ತುಂಬ ಹೆಲ್ದಿ ಆಗಿರುತ್ತೆ. ಜೊತೆಗೆ ಮಕ್ಳಿಗೂ ತುಂಬ ಒಳ್ಳೆಯ ಆಹಾರ. ಮಿಲೆಟ್ ತುಂಬ ಒಳ್ಳೆಯ ಆಹಾರ. ಅವರಿಗೆ ಮೋಷನ್ ಚೆನ್ನಾಗಿ ಹೋಗುತ್ತೆ. ಆ್ಯಕ್ಚುಲಾಗಿ ನನ್ನ ಮಗಳಿಗೆ ಕೂಡ ಮೋಷನ್ ಪ್ರಾಬ್ಲಮ್ ಆಗಿತ್ತು. ಇದನ್ನು ಸ್ವಲ್ಪ ಆ್ಯಡ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಮೋಷನ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು. ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಹೆಲ್ದಿ ಆ್ಯಕ್ಚುಲಾಗಿ. ಇದು ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪನ ಬೆರೆಸಿ ತಿನ್ನಿಸ್ಬೋದು ಮಕ್ಕಳಿಗೆ. ಅಲ್ಲಿ ತರಕಾರಿ ಸಿಗುತ್ತೆ, ಮಕ್ಕಳು ತಿನ್ನಲ್ಲ ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೋದು. ನೀಟಾಗಿ ಸ್ಮ್ಯಾಶ್ ಮಾಡಿ ಆವಾಗ ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಹೆಲ್ದಿ, ಇಷ್ಟ